ಬೆಂಗಳೂರಿನಲ್ಲಿ ನಾಡಿದ್ದು ನಡೆಯಲಿರುವ 75ನೇ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಗಣರಾಜ್ಯೋತ್ಸವ ಪೂರ್ವ ಸಿದ್ಧತೆಗಳ ಕುರಿತು ಸುದ್ದಿಗಾರರೊಂದಿಗೆ ಅವರು ಕಳೆದ 15 ದಿನಗಳಿಂದ ಪೂರ್ವಭಾವಿ ಪಥಸಂಚಲನ ನಡೆಯುತ್ತಿದ್ದು, ಈ ಬಾರಿ 30 ತುಕಡಿಗಳು ಪಥಸಂಚಲನದಲ್ಲಿ ಭಾಗವಹಿಸಲಿವೆ. 3 ಸಿಬ್ಬಂದಿ ಬ್ಯಾಂಡ್ ಮತ್ತು 3 ಶಾಲಾ ಬ್ಯಾಂಡ್ ತಂಡಗಳು ಭಾಗವಹಿಸಲಿದ್ದು, ಉತ್ತಮ ಪ್ರದರ್ಶನ ನೀಡಿದವರಿಗೆ ಬಹುಮಾನ ನೀಡಲಾಗುವುದು. ಗಣರಾಜ್ಯೋತ್ಸವ ದಿನದಂದು ಬೆಂಗಳೂರಿನಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ನಗರದ ಒಟ್ಟು 9 ಡಿಸಿಪಿ ದರ್ಜೆಯ ಅಧಿಕಾರಿಗಳು, 16 ಎಸಿಪಿಗಳು, 46 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 100ಕ್ಕೂ ಹೆಚ್ಚು PSI ಮತ್ತು ಮಹಿಳಾ PSIಗಳು, 77 ASIಗಳು, ಹಾಗೆ HC PC ಮಹಿಳಾ ಸಿಬ್ಬಂದಿಗಳು, ಸಾದಾ ಉಡುಪಿನ ಅಧಿಕಾರಿಗಳು, ಹೀಗೆ ಅವಶ್ಯವಿರತಕ್ಕಂತಹ ಸಿಬ್ಬಂದಿಗಳನ್ನು ಇಲ್ಲಿ ನೇಮಿಸಲಾಗಿದೆ. ಆರ್ಮಿ ಕಡೆಯಿಂದ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಬೆಂಗಳೂರಿನಲ್ಲಿ ನಡೆಯುವ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಲಿದ್ದು, ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡಾ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಹೀಗಾಗಿ ಗೇಟ್ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ. ಹಿಂದೆ ನಮ್ಮ ಕಡೆಗೆ 4 ಗೇಟ್ ಇದ್ದವು, ಈಗ 5 ಗೇಟ್ ಆಗಿವೆ. ಗೇಟ್ ನಂಬರ್ 5 ಸಾರ್ವಜನಿಕರು ಬರ್ತಾರೆ, 4ರಿಂದ VVIP ಬರ್ತಾರೆ. ಈ ಮಧ್ಯದ ಗೇಟಿಂದ ಮಾನ್ಯ ರಾಜ್ಯಪಾಲರು, CM ಮತ್ತು ಡೆಪ್ಟಿ CM ಅವರು ಬರ್ತಾರೆ. ತದನಂತರ VIP ಬರ್ತಾರೆ ಮತ್ತು ಇನ್ನೊಂದು ಗೇಟ್ ಆರ್ಮಿಗಾಗಿ ಇದೆ. ಹೀಗಾಗಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿರುವುದರಿಂದ ಗೇಟ್ನಲ್ಲಿ ನಾವು ಕರೆಕ್ಟಾಗಿ ನಮೂಸ್ತೇವೆ ಯಾವ ಗೇಟಿಂದ ಎಂಟ್ರಿ ಆಗ್ಬೋದು ಅಂತ.